ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಒಂದು ಬ್ಯಾಂಕ್ನ ಬಗ್ಗೆ ಮಾತನಾಡಲು ಬಂದಿದ್ದೀವಿ. ಇದು ಕೇವಲ ಒಂದು ಬ್ಯಾಂಕ್ ಅಲ್ಲ, ಕರಾವಳಿಯ ಮಣ್ಣಲ್ಲಿ ಹುಟ್ಟಿ 100 ವರ್ಷಗಳಿಂದ ಕನ್ನಡಿಗರ ಮನೆ ಮಾತಾದ ಬ್ಯಾಂಕ್ ಇದು. ಅದುವೇ ನಮ್ಮ ಹೆಮ್ಮೆಯ ಕರ್ನಾಟಕ ಬ್ಯಾಂಕ್. ಶಾಂತವಾಗಿದ್ದ ಈ ನಂಬಿಕೆಯ ಸಾಗರದಲ್ಲಿ ಈಗ ಬಿರುಗಾಳಿ ಎದ್ದಿದೆ. ಒಂದಲ್ಲ ಎರಡು, ಕೇವಲ 48 ಗಂಟೆಗಳ ಅಂತರದಲ್ಲಿ ಬ್ಯಾಂಕ್ನ ಅತ್ಯುನ್ನತ ಹುದ್ದೆಯಲ್ಲಿದ್ದ ಇಬ್ಬರು ದೈತ್ಯರು ತಮ್ಮ ಕುರ್ಚಿಯಿಂದ ಕೆಳಗಿಳಿದಿದ್ದಾರೆ. ಶುಕ್ರವಾರ ಬ್ಯಾಂಕ್ನ ಎಂಡಿ ಮತ್ತು ಸಿಇಒ ಶ್ರೀಕೃಷ್ಣನ್ ಹರಿಹರ ಶರ್ಮಾ ದಿಢೀರ್ ರಾಜೀನಾಮೆ ನೀಡಿದ್ದಾರೆ. ಅವರ ಬೆನ್ನಲ್ಲೇ ಭಾನುವಾರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಶೇಖರ್ ರಾವ್ ಕೂಡ ಬ್ಯಾಂಕ್ಗೆ ಗುಡ್ ಬೈ ಹೇಳಿದ್ದಾರೆ. ಅಧಿಕಾರಾವಧಿ ಮುಗಿಯಲು ಕೆಲವೇ ತಿಂಗಳು ಬಾಕಿ ಇರುವಾಗ ಇಂಥದ್ದೊಂದು ಆತುರದ ನಿರ್ಧಾರ ಯಾಕೆ? ಇದು ಸ್ವ ಇಚ್ಛೆಯ ರಾಜೀನಾಮೆಯೇ ಅಥವಾ ತೆರೆಮರೆಯ ಹೈಡ್ರಾಮದ ಬಳಿಕ ಸಿಕ್ಕ ಬಲವಂತದ ಗೇಟ್ ಪಾಸ? ಈ ಎಲ್ಲ ಪ್ರಶ್ನೆಗಳ ಹಿಂದಿರೋದು ಒಂದೇ ಒಂದು ಕಾರಣ: ಆಡಿಟರ್ಗಳು ಸಿಡಿಸಿದ ಆ ಆಂತರಿಕ ಬಾಂಬ್. ಏನದು? ಆ ಆಘಾತಕಾರಿ ವರದಿಯಲ್ಲಿ ಏನಿತ್ತು? ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ, ಕರ್ನಾಟಕ ಬ್ಯಾಂಕ್ನಲ್ಲಿರುವ ನಿಮ್ಮ ಹಣ ಸೇಫಾ? ಎಲ್ಲವನ್ನು ನೋಡೋಣ ಇಂದಿನ ಈ ವಿಶೇಷ ಎಪಿಸೋಡ್ನಲ್ಲಿ. ಅದಕ್ಕೂ ಮೊದಲು ತಪ್ಪದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಇಡೀ ಬಿರುಗಾಳಿಯ ಕೇಂದ್ರ ಬಿಂದು 1.5 ಕೋಟಿ ರೂಪಾಯಿ ಹಾಗೂ ಸಿಇಒ ಧೋರಣೆ. ಹೌದು, 1.53 ಕೋಟಿ ರೂಪಾಯಿ. ಬ್ಯಾಂಕ್ನ ಪೂರ್ಣಾವಧಿ ಅಧಿಕಾರಿಗಳಾಗಿದ್ದ ಸಿಇಒ ಮತ್ತು ಇಡಿ ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ಹಣ ಖರ್ಚು ಮಾಡಿದ್ದಾರೆ ಅನ್ನೋದು ಈ ವಿವಾದದ ಮೂಲ. ಆಡಳಿತ ಮಂಡಳಿಯ ಅನುಮತಿ ಇಲ್ಲದೆ ಸಲಹೆಗಾರರ ನೇಮಕಕ್ಕೆ ಹಾಗೂ ಇತರ ಉದ್ದೇಶಗಳಿಗೆ ಈ ಹಣವನ್ನ ವೆಚ್ಚ ಮಾಡಿದ್ದಾರೆ ಅನ್ನೋದು ಆಡಿಟರ್ ಸಂಸ್ಥೆಯ ಸ್ಫೋಟಕ ಆರೋಪ. ಅಧಿಕೃತ ಆಡಿಟರ್ ಸಂಸ್ಥೆ ಕೇವಲ ವರದಿ ಮಾಡಿ ಸುಮ್ಮನಾಗ್ಲಿಲ್ಲ, ಈ ಹಣವನ್ನ ಅವರಿಬ್ಬರಿಂದಲೇ ವಸೂಲಿ ಮಾಡಬೇಕು ಅಂತ ಶಿಫಾರಸು ಮಾಡಿತ್ತು. ಈ ವರದಿ ಆಡಳಿತ ಮಂಡಳಿಯ ಟೇಬಲ್ ಮೇಲೆ ಬಂದಿದ್ದೇ ತಡ ಮ್ಯಾನೇಜ್ಮೆಂಟ್ ಮತ್ತು ಬೋರ್ಡ್ ಸದಸ್ಯರ ನಡುವೆ ತಿಕ್ಕಾಟ ಶುರುವಾಯಿತು. ಗಮನಿಸಬೇಕಾದ ಸಂಗತಿ ಅಂದ್ರೆ, ಆಡಳಿತ ಮಂಡಳಿಗೆ ಸಿಇಒ ಮೇಲೆ ಮೊದಲೇ ಮುನಿಸಿತ್ತು. ಅದಕ್ಕೆ ಕೆಲವು ಕಾರಣಗಳು ಇದ್ವು. ಕನ್ನಡ ವಿರೋಧಿ ಅನ್ನೋದು ಒಂದು ಕಾರಣ ಆದ್ರೆ, ಚೆನ್ನೈ ಮೂಲದ ಶ್ರೀಕೃಷ್ಣನ್ ಶರ್ಮಾ ಬೆಂಗಳೂರಿನಿಂದಲೇ ಕೆಲಸ ಮಾಡಲು ಆರಂಭಿಸಿದ್ರು. ಕರ್ನಾಟಕ ಬ್ಯಾಂಕ್ ಪ್ರಧಾನ ಕಚೇರಿ ಇರೋದು ಮಂಗಳೂರಿನಲ್ಲಿ. ಅದನ್ನ ಅಲ್ಲಿಂದ ಬೆಂಗಳೂರಿಗೆ ಬದಲಾಯಿಸಲು ಹುನ್ನಾರ ಆರಂಭಿಸಿದ್ರು ಅನ್ನೋದು ಇವರ ಮೇಲಿದ್ದ ಆರೋಪ. ಇನ್ನೆರಡು ಗಂಭೀರ ಆಪಾದನೆಗಳಿಗೂ ಅವರು ಗುರಿಯಾಗಿದ್ರು. ಬ್ಯಾಂಕ್ನ ಕನ್ನಡ ಅಸ್ಮಿತೆಯನ್ನ ಗಾಳಿಗೆ ತೂರಿದ್ದಾರೆ ಅನ್ನೋದು ಈ ಆರೋಪಗಳಲ್ಲಿ ಒಂದು. ನಮ್ಮ ಕರ್ನಾಟಕ ಬ್ಯಾಂಕ್ ನಾಡಿನಾದ್ಯಂತ ಎಂಬುದು ಬ್ಯಾಂಕ್ನ ಈ ಹಿಂದಿನ ಘೋಷವಾಕ್ಯವಾಗಿತ್ತು. ಆದರೆ ಬ್ಯಾಂಕ್ಗೆ 100 ವರ್ಷ ತುಂಬುವ ಹೊತ್ತಿಗೆ ಅದನ್ನು ಭಾರತ್ ಕಾ ಕರ್ನಾಟಕ ಬ್ಯಾಂಕ್ ಅಂತ ಬದಲಾಯಿಸಿದ್ರು. ಡಿಜಿಎಂ ಜಿಎಂಗಳ ನೇಮಕದಲ್ಲಿ ತಮಗೆ ಬೇಕಾದವರನ್ನೇ ತಂದು ಕೂರಿಸ್ತಾ ಇದ್ದಾರೆ, ಈ ಮೂಲಕ ಸ್ವಜನ ಪಕ್ಷಪಾತ ತೋರ್ತಿದ್ದಾರೆ ಅಂತ ಶ್ರೀಕೃಷ್ಣನ್ ಶರ್ಮಾ ವಿರುದ್ಧ ಆರೋಪ ಕೇಳಿ ಬಂದಿತ್ತು. ಈ ಅಸಮಾಧಾನಗಳೆಲ್ಲ 1.5 ಕೋಟಿ ಹಗರಣದ ವೇಳೆಗೆ ಸ್ಫೋಟಗೊಂಡಿದೆ. ಅದರ ಅಂತಿಮ ಫಲಿತಾಂಶವೇ ಈ ಜೋಡಿ ರಾಜೀನಾಮೆ. ಈ ಘಟನೆ ಕೇಳಿದ ಕೂಡಲೇ ಬ್ಯಾಂಕ್ ಗ್ರಾಹಕರ ಎದೆ ಢವಗುಟ್ಟೋದು ಸಹಜ. ಕಾರಣ, ಹಲವು ಬ್ಯಾಂಕ್ ಹಗರಣಗಳು ಆರಂಭ ಆಗಿದ್ದೆ ಹೀಗೆ. 2020ರಲ್ಲಿ ಎಸ್ ಬ್ಯಾಂಕ್ನಲ್ಲೂ ಸುಮಾರಾಗಿ ಹೀಗೆ ನಡೆದಿತ್ತು. ಎಲ್ಲವೂ ಸರಿ ಇದೆ ಅಂತ ಇರುವಾಗಲೇ ಒಳಗೊಳಗೆ ಹುಳುಗಳು ಬ್ಯಾಂಕನ್ನೇ ತಿಂದು ಹಾಕಿದ್ವು. ಆಮೇಲಾಗಿದ್ದೇನೋ, ಜನರು ಉಳಿತಾಯದ ಹಣಕ್ಕಾಗಿ ಬೀದಿಗೆ ಬಂದಿದ್ರು. ಕೊನೆಗೆ ಸರ್ಕಾರವೇ ಮಧ್ಯಪ್ರವೇಶಿಸಿ ಬ್ಯಾಂಕ್ ಉಳಿಸಬೇಕಾಯಿತು. ಹಾಗಾದ್ರೆ ಕರ್ನಾಟಕ ಬ್ಯಾಂಕ್ನಲ್ಲೂ ಈ ಇತಿಹಾಸ ಮರುಕಳಿಸುತ್ತಾ? ಕರ್ನಾಟಕ ಬ್ಯಾಂಕ್ ಮಾತ್ರ ಆಲ್ ಈಸ್ ವೆಲ್ ಅಂತ ಇದೆ. ನಮ್ಮ ಅಡಿಪಾಯ ಭದ್ರ ಆಗಿದೆ ಅಂತ ಅಂಕಿ ಅಂಶಗಳ ಸಮೇತ ಹೇಳಿಕೆ ಕೊಟ್ಟಿದೆ. ನಮ್ಮ ಸಿಎಆರ್ 19.85% ಇದೆ ಅಂತ ಸಮಜಾಯಿಷಿ ನೀಡಿದೆ. ಬ್ಯಾಂಕ್ನ ಭದ್ರತೆಯನ್ನು ಅಳೆಯುವ ಮಾಪಕವೇ ಈ ಸಿಎಆರ್, ಅಂದ್ರೆ ಕ್ಯಾಪಿಟಲ್ ಅಡಕ್ವಸಿ ರೇಷಿಯೋ. ಸರಳವಾಗಿ ಹೇಳಬೇಕು ಅಂದ್ರೆ, ಒಂದು ಕುಟುಂಬಕ್ಕೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರುವ ಉಳಿತಾಯದ ಹಣದ ಹಾಗೆ. RBI ನಿಯಮದ ಪ್ರಕಾರ ಇದು 11.5% ಗಿಂತ ಮೇಲಿರಬೇಕು. ಆದ್ರೆ ಕರ್ನಾಟಕ ಬ್ಯಾಂಕ್ ಬಳಿ ಸುಮಾರು 20% ಇದೆ. ಅಂದ್ರೆ ಬ್ಯಾಂಕ್ನ ರಕ್ಷಣಾ ಕವಚ ಬಲಿಷ್ಠವಾಗಿದೆ. ಅಷ್ಟೇ ಅಲ್ಲ, 7,000 ಕೋಟಿ ರೂಪಾಯಿಗೂ ಅಧಿಕ ಮಾರುಕಟ್ಟೆ ಮೌಲ್ಯ, ವರ್ಷಕ್ಕೆ 1,200 ಕೋಟಿ ರೂಪಾಯಿಗೂ ಹೆಚ್ಚು ನಿವ್ವಳ ಲಾಭ ಗಳಿಸುವ ಬ್ಯಾಂಕ್ಗೆ ಈ 1.5 ಕೋಟಿ ಎಂಬುದು ಸಾಗರದಲ್ಲಿ ಒಂದು ಹನಿ ನೀರಷ್ಟೇ. ಹಾಗಂತ ಮೈ ಮರೆಯೋ ಹಾಗಿಲ್ಲ. ಯಾಕಂದ್ರೆ ಬ್ಯಾಂಕಿಂಗ್ ಜಗತ್ತು ನಿಂತಿರೋದೇ ನಂಬಿಕೆಯ ಮೇಲೆ. ಹಣದ ಮೊತ್ತ ಚಿಕ್ಕದಿರಬಹುದು, ಆದ್ರೆ ಸಣ್ಣ ಅನುಮಾನದ ಕಿಡಿ ಕೂಡ ದೊಡ್ಡ ಬಿಕ್ಕಟ್ಟಾಗಿ ಬದಲಾಗಬಹುದು. ಹೀಗಾಗಿ ಮುಂದಿನ ಕೆಲವು ವಾರಗಳು ಕರ್ನಾಟಕ ಬ್ಯಾಂಕ್ನ ಪಾಲಿಗೆ ಅಗ್ನಿ ಪರೀಕ್ಷೆಯಾಗಿದೆ. ಈಗ ಬ್ಯಾಂಕ್ ಹೊಸ ನಾಯಕನಿಗಾಗಿ ಹುಡುಕಾಟ ನಡೆಸುತ್ತಿದೆ. ಆ ಸ್ಥಾನಕ್ಕೆ ಯಾರು ಬರ್ತಾರೆ ಅನ್ನೋದು ಬ್ಯಾಂಕ್ನ ಭವಿಷ್ಯವನ್ನ ನಿರ್ಧರಿಸುತ್ತೆ. ಹಾಗಾದ್ರೆ ಅಂತಿಮ ಪ್ರಶ್ನೆ, ನಿಜವಾಗಿಯೂ ಬ್ಯಾಂಕ್ನಲ್ಲಿ ಹಣ ಇಟ್ಟ ಜನರು ಆತಂಕ ಪಡಬೇಕಾ? ಸದ್ಯಕ್ಕೆ ಖಂಡಿತ ಇಲ್ಲ.
ನಮ್ಮ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆ ಅಷ್ಟೊಂದೆಲ್ಲ ದುರ್ಬಲ ಆಗಿಲ್ಲ. ನೆನಪಿರಲಿ, ಸಾವಿರಾರು ಕೋಟಿಗಳ ಮಹಾ ಹಗರಣದಿಂದ ಪೂರ್ತಿ ಮುಳುಗುವ ಸ್ಥಿತಿಯಲ್ಲಿದ್ದ ಯೆಸ್ ಬ್ಯಾಂಕ್ ಅನ್ನೇ RBI ಕಾಪಾಡಿ ಚೇತರಿಸುವಂತೆ ಮಾಡಿದೆ. ಇತ್ತೀಚೆಗೆ ಇಂಡಸ್ ಇಂಡ್ ಬ್ಯಾಂಕ್ನ 2,000 ಕೋಟಿ ರೂಪಾಯಿಗಳ ಭಾರಿ ಮೊತ್ತದ ಬಿಕ್ಕಟ್ಟನ್ನ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆ ನಿಭಾಯಿಸಿದೆ. ಈ ಎಲ್ಲದರ ಮುಂದೆ ಕರ್ನಾಟಕ ಬ್ಯಾಂಕಿನ ಈ ಘಟನೆ ಒಂದು ಸಣ್ಣ ಕಂಪನ ಅಷ್ಟೇ. ಆದರೆ 100 ವರ್ಷದ ಈ ಹೆಮ್ಮೆಯ ಸಂಸ್ಥೆ ತನ್ನ ಆಡಳಿತದಲ್ಲಿ ಇನ್ನಷ್ಟು ಪಾರದರ್ಶಕತೆ ಮತ್ತು ಜಾಗರೂಕತೆ ವಹಿಸಬೇಕಾದ ಅಗತ್ಯ ಇದೆ. ಗ್ರಾಹಕರ ನಂಬಿಕೆ ಉಳಿಸಬೇಕಾದ ಜವಾಬ್ದಾರಿಯು ಬ್ಯಾಂಕ್ ಮೇಲಿದೆ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದ ಜೊತೆಗೆ ಸಿಗ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.